ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ನಡುವೆ ನಡೀತಾ ಇರುವಂತಹ ಓಬಿಸಿ ಸಮರ ಮುಂದುವರೆದಿದೆ. ಅತ್ತ ದೀದಿ ಯಾವುದೇ ಕಾರಣಕ್ಕೂ ಇಂಡಿಯಾ ಮೈತ್ರಿಕೂಟವನ್ನ ತ್ಯಜಿಸಿಲ್ಲ ಅನ್ನೋ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇವತ್ತಿನ ರಾಷ್ಟ್ರೀಯ ರಾಜಕಾರಣದಲ್ಲಿ ನಡೆದಂತ ಮಹತ್ವದ ವಿದ್ಯಮಾನಗಳು ಏನೇನು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಮಧ್ಯಪ್ರದೇಶದ ಜಬುವಾದಲ್ಲಿ ಮೋದಿ ರೋಡ್ ಶೋ. ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಲು ಕೌಂಟ್ ಡೌನ್ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಪ್ರಚಾರ ಆರಂಭಿಸಿರೋ ಮೋದಿ ಇವತ್ತು ಮಧ್ಯಪ್ರದೇಶದ ಜಬುವಾದಲ್ಲಿ ರೋಡ್ ಶೋ ನಡೆಸಿದ್ರು. ರೋಡ್ ಶೋ ಬಳಿಕ ಮಾತನಾಡಿದ ಮೋದಿ, ಎನ್ಡಿಎ 400ಕ್ಕೂ ಅಧಿಕ ಸೀಟ್ ಗೆಲ್ಲುತ್ತೆ, ಬಿಜೆಪಿ 370 ಸೀಟ್ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. विपक्ष के बड़े बड़े नेता पहले से ही नेता विपक्ष में बोलने लगे हैं, संसद में बोलने लगे हैं। 24 में 400 पार, 24 में फिर एक बार ಮೋದಿ ಓಬಿಸಿ ಎಂದು ಸಾಬೀತಾದ್ರೆ ರಾಜಕೀಯ ನಿವೃತ್ತಿ ಎಂದ ರಾಹುಲ್. ಅಬ್ಬರದ ಪ್ರಚಾರ ನಡೆಸ್ತಿರೋ ಪ್ರಧಾನಿ ವಿರುದ್ಧ ಜಾತಿ ಅಸ್ತ್ರ ಹೂಡಿರೋ ರಾಹುಲ್ ಇವತ್ತು ಮತ್ತೆ ಕೆಣಕಿದ್ದಾರೆ. ಮೋದಿ ಓಬಿಸಿ ಅಲ್ಲ ಎಂದಿದ್ದ ರಾಹುಲ್ ಇವತ್ತು ಮತ್ತೆ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಒಂದು ವೇಳೆ ಮೋದಿ ಓಬಿಸಿ ನಾಯಕ ಎಂದು ಸಾಬೀತಾದ್ರೆ ತಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಯುಪಿಯ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿ ಎಲ್ಲ ಪಕ್ಷದ ಶಾಸಕರುಗಳು ಅಯೋಧ್ಯೆಗೆ ತೆರಳಿದ್ರು. ಭಗವಾನ್ ಶ್ರೀರಾಮನ ದರ್ಶನ ಪಡೆದು ಪುನೀತರಾದ್ರು. ಸಿಎಂ ಯೋಗಿ ಮತ್ತು ವಿಧಾನಸಭಾಧ್ಯಕ್ಷ ಸತೀಶ್ ಮಹಾನಾಕರಿಗೆ ಓಗೊಟ್ಟು ಸಮಾಜವಾದಿ ಪಕ್ಷ ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳ ಶಾಸಕರು ಅಯೋಧ್ಯೆಗೆ ಭೇಟಿ ನೀಡಿ ಶ್ರೀರಾಮನಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ರಾಮನ ವಿಚಾರದಲ್ಲಿ ರಾಜಿ ಇಲ್ವೆಂದ ಆಚಾರ್ಯ ಕೃಷ್ಣಂ. ರಾಮ ಮತ್ತು ರಾಷ್ಟ್ರದ ವಿಷಯದಲ್ಲಿ ರಾಜಿ ಇಲ್ಲ ಅಂತ ಕಾಂಗ್ರೆಸ್ನ ಉಚ್ಚಾಟಿತ ನಾಯಕ ಆಚಾರ್ಯಂ ಕೃಷ್ಣ ಹೇಳಿದ್ದಾರೆ. ರಾಮ ಮತ್ತು ರಾಷ್ಟ್ರ ವಿಷಯದಲ್ಲಿ ರಾಜಿ ಇಲ್ಲ ಅಂತ ಟ್ವೀಟ್ ಮಾಡಿ ರಾಹುಲ್ಗೆ ಟ್ಯಾಗ್ ಮಾಡಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಭೇಟಿ ಮಾಡೋದು ಪಕ್ಷ ವಿರೋಧಿಯೇ ಅಂತ ಕೃಷ್ಣಂ ಕಿಡಿಕಾರಿದ್ದಾರೆ. ಇಂಡಿಯಾ ಮೈತ್ರಿಕೂಟ ತ್ಯಜಿಸಿಲ್ಲ ದೀದಿ, ಮಾತುಕತೆ ಜಾರಿ. ಟಿಎಂಸಿ ಮುಖ್ಯಸ್ಥೆ ಮಮತಾ ದೀದಿ ಇಂಡಿಯಾ ಮೈತ್ರಿಕೂಟದ ಭಾಗ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸಚಿನ್ ಪೈಲಟ್ ಹೇಳಿದ್ದಾರೆ. ಇಂಡಿಯಾ ಮೈತ್ರಿಕೂಟ ಯಾರೇ ತ್ಯಜಿಸಿದ್ರೂ ಯಾವ ಪರಿಣಾಮವೂ ಆಗಲ್ಲ, ಶೀಘ್ರದಲ್ಲೇ ಸೀಟು ಹಂಚಿಕೆ ಮಾತುಕತೆ ಮುಗಿಯುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.